ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವೀಗ ಬೆಟ್ಟಕ್ಕೆ ಹೋಗ್ತಾವ್ರೆ ಕಾರ್ ಊಟ ಮಾಡಲಿಕ್ಕೆ. ರೋಡಂತೂ ಸಿಕ್ಕಾಬಿಟ್ಟು ಖರಾಬಿದೆ. ಈಗ ನೀರೆಲ್ಲ ತಗೊಂಡು ಹೋಗ್ತಾವ್ರೆ ನಮ್ಮ ಫ್ರೆಂಡ್ಸು. ಈಗ ಸುಮಾರು ನಾವೊಂದು 2 ಕಿಲೋಮೀಟ್ರ್ ಬೆಟ್ಟದಲ್ಲೇ ಹೋಗಬೇಕು. ಬೈಕ್ ಹೋಗ್ತದೆ ಗಾಡಿ, ಬೈಕಲ್ಲಿ ಅವರು ತಗೊಂಡೋಗ್ಬೋದು. ಹೋಗ್ತಾವ್ರೆ ಈಗ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಸಲ ಕಾರ್ ಊಟದಲ್ಲಿ ನಾವೇನಾದರೂ ಸ್ಪೆಷಲ್ ಐಟಮ್ ಮಾಡಬೇಕು ಅಂತಿದ್ದಾರೆ. ಮೊದಲು ಚಿಕನ್ ಮಾಡ್ತಿದ್ರು, ಈ ಸಲ ಮಟನ್ ಮಾಡುವಂತ ಇದ್ದೀವಿ. ಈಗ ಮಟನ್ ಸಾರು, ಆಮೇಲೆ ಕಬಾಬು, ಚಿಕನ್ ಕಬಾಬು ಒಂದು ಮಾಡಬೇಕು ಅಂತವ್ರೆ. ಹಾಗಾಗಿ ಬೆಟ್ಟದಲ್ಲಿ ಹೋಗ್ತಾವ್ರೆ. ಸುಮಾರು ಒಂದು 2 ಕಿಲೋಮೀಟ್ರ್ ಆಗ್ತದೆ. ರೋಡೆಲ್ಲ ಅಷ್ಟು ಸರಿಯಾಗಿಲ್ಲ, ಬೆಟ್ಟದಲ್ಲೇ ಹೋಗಬೇಕು. ಸುಮಾರು ಹತ್ತತ್ರ ಬಂದರು. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಹೋದ ಸಲ ಕಾರ್ ಊಟ ಮಾಡೋ ಜಾಗ ಇದಾಗಿತ್ತು. ಇಲ್ಲಿ ನೋಡಿ, ಇಲ್ಲೇ ಮಾಡಲಿಕ್ಕಾಗಲ್ಲ, ಯಾಕಂದರೆ ಮರ ಉಂಟು, ಅದ್ರ ಮರಕ್ಕೆ ಎಲೆ ಇಲ್ಲ, ಎಲೆ ಎಲ್ಲ ಉದುರೋಗೋದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲು ತಾಗ್ತದೆ ಇಲ್ಲಿ. ಹಾಗಾಗಿ ಸ್ವಲ್ಪ ಮುಂದೆ ಹೋಗುವ, ಮರ ಇದ್ದಲ್ಲ ಹೋಗುವ ಅಂತ ಹೋಗ್ತಾವ್ರೆ. ಫುಲ್ ಬೆಟ್ಟದಲ್ಲೇ ಹೋಗ್ಬೇಕು. ನೋಡಿ, ರೋಡೇ ಇಲ್ಲ ಇಲ್ಲಿ, ಸುಮ್ಮನೆ ಬೆಟ್ಟದಲ್ಲೇ ಗಾಡಿ ಹೊಡ್ಕೊಂಡು ಹೋಗ್ತಾವ್ರೆ. ಅಲ್ಲಿ ಯಾವ ರೀತಿ ಅಡುಗೆ ಮಾಡೋದು, ಏನೇನೆಲ್ಲ ಐಟಮ್ ಮಾಡ್ತಾರಂತ ನಿಮ್ಗೆ ತೋರಿಸ್ತೇನೆ. ಈಗ ನಾನು ಈಗ ಜಾಗಕ್ಕೆ ಹೋಗುವ. ಫುಲ್ಲು ಆಫ್ ರೋಡ್ ಇದು, ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಬೈಕ್ ತಗೊಂಡು ಹೋಗಲಿಲ್ಲ, ನಾವು ಕೆಲವೊಬ್ಬರು ಕೆಳಗೆ ಇಟ್ಟು ಬಂದಾರೆ. ನಾವೆಲ್ಲವ ನಮ್ಮದು 1-2 ಜನ ಮಾತ್ರ ಬೈಕ್ ತಗೊಂಡು ಬಂದಾರೆ. ಇಲ್ಲಿಗೆ ಬಂದರು, ಹತ್ತತ್ರ ಬಂದರು. ಈಗ ಹಾಯ್ ಫ್ರೆಂಡ್ಸ್, ನಾವು ಮತ್ತೊಂದು ಸಲ ಈಗ ಬೆಟ್ಟದಲ್ಲಿ ಕಾರ್ ಊಟಕ್ಕೆ ಬಂದರೆ. ಇದು ಕಾರ್ ಊಟ ಮಾಡೋ ಜಾಗ ಬೇರೆ ಅದು. ಇವತ್ತಿದು ಹೊಸ ಜಾಗ ಹುಡ್ಕರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ, ಇಲ್ಲಿ ಎಲ್ಲ ಅವರೇ. ಮಟನ್ ಯಾವ್ದು ಹಿಂಗೆ ಅಂತದ್ಯಾ ಜೋದಿಯಾ ಏನಾಕೋ ನಾನು ಎದುರಿಗೆ ಕೊಡ್ಕೊಂಬೈತೆ ಮರಿ ಅದ್ರ ಮಾಸಲ್ಲಿ ಸಣ್ಣ ಮಾಡ್ಸ್ಕೊರ್ಕಾಯ್ತ ರಾಜು ಸಣ್ಣ ಎಲ್ಲ ಮಾಡ್ತಿಲ್ಲ, ಮೀಡಿಯಂ ಸೈಜ್ ಹೊಡ್ಕೊಂಡು ಟ್ರಿಮ್ಮರ್ ಹಾಕಬೇಕಿತ್ತು. ತಿಮ್ಮರಕ್ಕಂತ ಸೇವಿ ಮಾಡಿ ಸೋಲುದು. ತೊಳ್ಕೊ ಬರ್ಕಲ್ಲ ಅಲ್ಲಿಂದವ ಹಂಗೆ ಹೊಡ್ಕೊಡ ಹಟ್ಸನ್ ಕಾರ್ಡ್ ಕೊಯ್ಯ ಅಲ್ಲಿ ಇದ್ದದ್ದು ಕೊಡದಲ್ಲಿ ಇದೇ ದೊಡ್ಡದು ಕೇಳ್ಬೇಕಾರೆ. ಅದು 150 ರೂಪಾಯಿ ಅಂದ ಕೊಡಕ್ಕೆ. ಜನ ಕಮ್ಮಿ ಅಲ್ಲ ಈ ಸಲವ. ಇನ್ನಿಬ್ರು ಬಂದ್ರೆ ಆಯ್ತಾ? ಅಷ್ಟೇ ಜನ. 2 3 4 5 ಚಡ್ಡಿ 8 ಚಡ್ಡಿ ಬರೋದು ಹೇಳಿಲ್ಲ ಮಾರಾಯ. ಆ ಫೋನ್ ಎತ್ತಲ್ಲ, ಅವನ ಹಣೆ ಬರೋದು. ನಾವೆಂತ ಮಾಡ್ಬೋದು? ಎಷ್ಟು ಸಲ ನಾ ಫೋನ್ ಮಾಡಿದೆ ಮರಿ ಎತ್ತುದ್ರೆ ನೀ ಮಾಡಿದ್ಯಾ? ನಾ ಮಾಡಲಿಲ್ಲ. ಎಂತ ಮರಿ 44 50 ಕಾಣ್ತದೆ. ಸಾಕ ಸಾಕೆ ಸಾಕಾಗುದಣ್ಣ, ಸೊಪ್ಪು ತಕ ತಿಕ್ಕೋಬೇಕಾ? ಸೊಪ್ಪು ಹಸಿಮೆಣ್ ಸಾಕಾಗುದಾ ಅಣ್ಣ? ಹಾಂ, ಹಸಿಮೆಣ್ ಸಾಕಾಗುದಾ? ಸಾಕು ಸಾಕು, ನಾ ಹಣಿನ ಆಗ್ಬೇಕು. ಒಂದು ಅವ್ರ ಖಾರ ಇರ್ತದೆ. ಚಡಿ ಯಾವ ಎಣ್ಣೆ ಅದು? ಎಣ್ಣೆ ಯಾವುದು? ಇದು ಆಧಾರ್ ಆಧಾರ್ ಕಾರ್ಡ್. ಆಧಾರ್ ಸನ್ಫ್ಲವರ್ ಆಯಿಲ್. 2 ಸಲ ಮಾಡಿ ಸಾಕ. ನೀರು ಸ್ವಲ್ಪ ಬಳಸು, ಮಿತವಾಗಿ ಬಳಸಿ. ಒಂದ ಕಿಚಲ್ ಬೇಡ ಇಲ್ವಾ? ಆ ಸಲ ಎಣ್ಣೆ ಹಚ್ಚಿದ್ದೀವಿ. ಹೋಲಾಗಿತ್ತಕ ಓಲೆಲ್ಲ ಕಸಿ ಕರಿ ಮುಸಿ. ಏ ಹೊನ್ನಪ್ಪಗಾರು ಎಣ್ಣೆ ಹಾಕ್ಬೇಕಾ? ಹಾಂ, ಸೆನ್ಸರ್ ಕಟ್ ಮಾಡೋದೇ ಮರೆ ಒಂದ್ರಲ್ಲಿ. ಇವನ್ ಫೋಕಸ್ ಮಾಡ್ರಿ ಬರೀ. ಆಯ್ತು ಮ್ಯಾಚ್ ಓದಿವತ್ತಮ್ಮ. ಸರಿ ಬರ್. ಪ್ಯಾಕಿಂಗ್ ಕೊಟ್ಟೆ. ಆಯ್ತು, 2 ಕೊಚ್ಚಾಗಬೇಕಲ್ಲ, 2 ಕೊಚ್ಚಾಗಬೇಕು. ಅದು ಕಡೆ ಮಾಡೋದು ಅನ್ನ ಬೆಳೆಸ್ಬಿಡು. ಹುಟ್ಟು ಹುಟ್ಟು ಸಾಕಾಗಿಲ್ಲ ನೀರು. ಸಾಕು ಹಾಕು ಹಾಕು ಹಾಕು. ನೀರು ಖಾಲಿ. ಹಾಂ ಸಾಕು. ಮತ್ತೆ ಕೊಡ್ಬೇಕಾ? ಹುಟ್ಟಿಯಲ್ಲಿ ಹುಟ್ಟು ಆಸ್ಪತ್ರೆಯಲ್ಲಿ
ಚಟ್ನಿ ಅದು ಕಟ್ ಮಾಡಿ ಅದಲ್ಲ ಇದು 2 kg ಅಕ್ಕಿ ಅಂದರೆ 4 kg ನೀರು ಆಗ್ಬೇಕು ಆಯ್ತಾ ಹೇಳಿ 4 kg ನೀರು ಜಾಸ್ತಿ ಆಯ್ತು ಮತ್ತೆ ನೋಡಿ ಕಾಯಿಲ್ ಬದಿ ಗೊತ್ತಿರ್ತದೆ ಹಾಕಿ ತಂದಿಲ್ಲ ಸಾಕು ಕಡಿಮೆ ಬೇಕಾ ಚಡಗು ಹಾಂ ಒಂದು ಬ್ಯಾರೆ ಅಂತ ಮಾಡ್ಕೊಂಡ್ರೆ ತರ್ಸ್ಕೊಂಡ್ರೆ ನೀರು ಹಾಕು ಕ್ಯಾಮರಾಮನ್ ಬೇಕು ನೀರು ಹಾಕಿ ಮತ್ತೆ ನೋಡು ಕೋಳಿ ಮೈ ಸಾಕು ಬಾಯಿಲೆ ನೀರು ಬೇಕೇನ ನೋಡು ನೋಡು 63 25 ಹೂ ಮಲಿಗೆ ನೀರು ಹಾಕೋದು ಹಾಕು ಈಗ ನಾ ಲಿಂಬು ನೀರು ಹಾಕು ತೋಲ ಅಷ್ಟೇ ಪ್ಲೇಟ್ ಇಲ್ಲ ಪ್ಲೇಟ್ ಮಾಡ್ತೇವೆ ನೋಡಿ ಕೆಳಗೆ ವೇಟ್ ಬಿಡ್ತದೆ ಅದಕ್ಕೆ ಆಯ್ತು ಬೇಡ ಬಿಡಬೇಡ ಇದು ಖರ್ಚು ಇದು ಮಾಡಬೇಡ ಅವನು ಇದ್ರೆ ಆರತ್ತದೆ ಅದು ಹಾಗೆ ಮಾಡುವ ಇಲ್ಲ ನೀರಕ್ಕೆ ಸಾರಿ ಯಾರು ಒಬ್ರು ಹಡೆಯಿಂದ ಮತ್ತೆ ಸಿರಿ ಮಾಡ್ತೀಯಾ ಬೇಡ ಮತ್ತೆ ಓಕೆ ಗರಂ ಮಸಾಲೆ ಅದ. ತಿನ್ನು ಎಲ್ಲ ಆಗ್ತಾವೆ ದೊಡ್ಡ ದೊಡ್ಡದು ಅಲ್ಲ ಹಾಕೋಬೇಕಂತದೆ ಪ್ಯಾಜ್ ಈರುಳ್ಳಿ ಅವ್ರು ಉತ್ತರ ಕನ್ನಡದ ದೊಡ್ಡ ಕೂಗ್ತದೆ ಹಾಂ ಉಳ್ಳಾಗಡ್ಡಿ ಇಲ್ಲ ಅದು ಕತೆ 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 ಮಾಡ ಹುಳ ಬಾಬಾ ಓಕೆ ಅನ್ನ ಇಡ್ಲಿ ಪದಾರ್ಥ ಮಾಡೋದಾಗಿತ್ತ ಹಾಂ ಅನ್ನ ಇಡ್ಲಿ ಪದಾರ್ಥ ಮಾಡೋಕೆ ತುಂಬ ಕಡೆ ಬೀರುತ್ತಾರೆ ಅನ್ನ ಮುಜಾಬೇಕು ಹಾಕು ಟೇಸ್ಟ್ ಮಾಡ್ಕೋಬಾರ್ದು ತುಪ್ಪ ಅದೇ ತುಪ್ಪ ತರಲಿಲ್ಲ ತುಪ್ಪ ಅಂತ ಅಣ್ಣಾರು ಈಗ ಕಡೆ ಎಣ್ಣೆ ಹಾಕಿ ಸಾಕು ಎಂಥದಿಲ್ಲ ನಿಂಗೆ ಅದ್ರಾಗ ಅರ್ಧ ಇಡ್ತಿದ್ರಾಗ ಫುಲ್ ನೀರು ಹಾಕ್ಲಾಗ್ತದೆ ಧಾನ್ಯ ಇದು ನಿಮ್ಗೆ ಇದು ಪುಟ್ಟ ಕಡೆ ಹೇಳ್ಕೊಡ್ಬಿಡ್ರಿ ಪಾಪ ಓದಾಡ್ತಾನೆ ಸರಿಯಾ ಹಾಂ ಹಾಂ ಶುಡಿ ಬಿಟ್ಟು ಅಷ್ಟು ಬೇಕಾ ನೋಡ್ಕೊ ಅದಕ್ಕೆ ಹಾಕು ಬೇಡ ಇರ್ತದೆ ಒಂದು ನೀವು ಹಾಕು ಇಲ್ಲ ಹಾಕ್ತಾರಿ ನೋಡಿಯ ಇಂಚಲ್ಲ ಹಾಕನೆ ಮರಿ ನಾನು ಒಳಗಡೆ ಸಪ್ ತರಲಿಲ್ಲ ಕಡೆಗೂ ಇಲ್ಲಿ ನೀವು ತಗೋತೀರಿ ಈಗ ಅರ್ಜೆಂಟ್ ಬೇಕಾ ಕಡೆಗೆ ಅದು ಬಿಡ್ಬೇಕಾರೆ ಮಾಡ್ರ ಬೇಕಾಗಿತ್ತು ಎಂತ ಇದು ಅಂಡ ಉಪ್ಪು ಖಾರ ಸೇರಿಸಿ ಬರೋಳಗೆ ಉಪ್ಪು ನೋಡುದು ಬೇಕಾದ ಸಾರಿದ ಆದ್ಮೇಲೆ ಉಪ್ಪು ಬೇಕಾದ್ರೆ ಉಪ್ಪು ನಾವು ಜಾಸ್ತಿ ಮಾಡ್ತಾರೆ ನಾನು ಹಾಕೋದು ನೋಡ ಮತ್ತೆ ಅವ್ನು ಹೇಳೋದು ಕೇಳೋದು ಅದು ಬೇಡವಾ ಅದು ತೊಲ ಆಗ್ತದೆ ಮಾರೆ ಅದು ಕಡೆ ಕಮ್ಮಿ ಬೀಳ್ತದೆ ಅಲ್ಲಿ ಒಂದೂವರೆ ಕೆಜಿ ಎಂಥದ್ದು ಕಮ್ಮಿ ಬೀಳುದಿಲ್ಲ ಎಣ್ಣೆ ಕುಲಂ ಎಣ್ಣೆ ಹಾಕ್ತಾರೆ ಇದ್ರೆ ಎಣ್ಣೆ ಹಾಕು ಎಣ್ಣೆ ಬೇಡ ಎಣ್ಣೆ ತೆಗೆ ಮೊಟ್ಟೆ ಮೊಟ್ಟೆ ಹಾಕಿದೆ ಕಾರ್ನ್ಫ್ಲವರ್ ಹಾಂ ಕಾರ್ನ್ ಕಾಲ್ಪುರ ಕಡಿ ಹಾಕೋದು ಕಡೆಗೆ ದಪ್ಪ ಕಾಯಿ ಹಾಲು ಹಾಕ್ಬೇಕು ಏನು ಎಲ್ಲ ಬದಿ ಕೊಡ್ತದೆ ಹಾಂ ಅಡಿಲ್ಲ ನೀರು ಪಡೆಯೋದಿಲ್ಲ ಚಂದವರ
ಅದು ಚಿಕನ್ ಪೀಸ್ ದೊಡ್ಡನೇ ಆಯ್ತು ಅನ್ನಿಸ್ತದೆ ಇದೆ ಎರಡು ಕಬಾಬ್ ಪೀಸ್ ಕಡತ್ಲೆ ಮತ್ತು ಟೊಮೆಟೊ ಹನಿ ಹಾಕೋಣ ಕಾಲು ಕೆ ಜಿ ಹಾಕ್ತಾನೆ ಮತ್ತು ಅಲ್ಲ ನಿಂಬೆಹಣ್ಣು ಅಂತ ಮಾಂಸ ಕೋಳಿ ಮಾಂಸಕ್ಕೆ ನಿಂಬೆಹಣ್ಣು ಹಾಕ್ರೆ ಕಡಕ್ ಆಗ್ತದೆ ಮಾಂಸ ಮಟನ್ ಅಲ್ಲ ಲಾಸ್ಟ್ ಒಂದು ಅರ್ಧ ಕಡೆ ನಿಂಬೆ ಬಿಡುವ ಸ್ಮೆಲ್ಗೆ ಮಟನ್ಗೂ ಲಿಂಬು ಹಾಕ್ಬೇಕು ಮೊಟ್ಟೆ ಪಟ್ನ ಮೆತ್ತಗಾಗ್ತದೆ ಮಾಂಸ ಪಟ್ನ ಬೇಕು ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ ಅದು ಬೇಕು ಹಳ್ಳಿ ಬಿರಿಯಾನಿ ಪೌಡರ್ ಬರಲ್ಲ ಹೊಟ್ಟಿ ಬರ್ತಾರ ನೀರ ಮತ್ತೆ ನೀರು ಹಾಕ್ಬೇಕು ಎಲ್ಲ ರಿಯಾಕ್ಟ್ ಮಾಡ್ರ ಮೊಬೈಲ್ ತಿರ್ಸಿಬಿಡ ಸಣ್ಣ ಪ್ರೊಳಗೆ ಹಾಕ್ತಿದ್ವಿ ಬರೀ ಟೇಸ್ಟ್ ಗೋಡಂಬಿ ಆ್ಯಂಡ್ ಗಸಗಸೆ ಇದು ಹಾಂ ನೀವು ಕಡೆಗೆ ಎಡಿಟ್ ಮಾಡ್ಕೊಂತ ಗ್ರೈಂಡ್ ಮಾಡ್ಯಾರ ಇದನ್ನ ಒಂದು ಲೋಟ ನೀರು ಮಂಜು ಮಂಜು ಒಂದು ಲೋಟ ನೀರು ತಗೋ ದಾರಿ ಅಡ್ಡ ಆಯ್ತು ತೊಳ್ಕೊಂಡು ಇಟ್ಟಿದ್ರು ಅಂತ ಹೇಳಿ ಒಳ್ಳೆ ಬೆಂಕಿ ಅಡ್ಡ ಅಂದ್ರೆ ಕಾಯಲ್ ಕಾಯಲ್ ಕೋಕೋನಟ್ ಮಿಲ್ಕ್ ಟೆಂಪ್ರೇಚರ್ ಹಾಂ ಸಾಕು ಮತ್ತೆ ಎಣ್ಣೆ ಹಾಕೋಣಕ್ಕೆ ಎಣ್ಣೆ ಬೇಕಿತ್ತು ಅದೇ ಮತ್ತೆ ಪಾಪ ತಮ್ಮರು ಕೊಟ್ಟಿಗೆ ಇರ್ತವ್ರೆ ಅವ್ರಿಬ್ರು ನೋಡುವ ಎಣ್ಣೆ ಬಿರ್ಕೊಂಡು ಹತ್ರ ಅವರು ಆಯ್ತಾ ಇಲ್ಲಿ ಇಬ್ರು ಈರುಳ್ಳಿ ಕಟ್ ಮಾಡ್ತಾರೆ ನಮ್ದು ಈ ಸಲ ಸ್ಪೆಷಲ್ ಅಂದರೆ ಅನ್ನ ಸಾರು ಮಟನ್ ಸಾರು ಮಾಡ್ಯಾರ ಇದು ಅನ್ನ ರೆಡಿ ಆಗೋದು ಇಲ್ಲಿ ಮಟನ್ ಕರಿ ನೋಡಿ ಮಟನ್ ಸಾರು ರೆಡಿ ಆಗೋದು ಇಲ್ಲಿ ಆ ಕಡೆ ಕಬಾಬು ಮಜಾ ಇರ್ತದೆ ಎಂತೆಂಥ ವಯಸ್ಸು ಬರ್ತದೆ ನೀ ಹಳಿ ಇದನ್ನು ನೋಡು ನೋಡಿ ನಾವಿರೋ ಜಾಗ ಹೇಗದಂದರೆ ಇಲ್ಲಿ ಕೆಳಗೆ ನೋಡಿದರೆ ಪ್ರಪಾತ ನೋಡಿ ದೊಡ್ಡ ಪ್ರಪಾತ ನೋಡಿ ಇಲ್ಲಿ ತಂಪು ಗಾಳಿ ಬೀಸ್ತಾ ಇದೆ ಕರೆಕ್ಟ್ ಸಮುದ್ರ ಕಾಣಿಸ್ತಾ ನೋಡಿ ಸಮುದ್ರ ಉಂಟು ಇಲ್ಲಿ ನೋಡಿ ಸಮುದ್ರ ಇಷ್ಟರ್ನ ಐತಿ ಇದು ತೇಜು ಅದು ಮೊದಲೇ ಈಗ ಊಟ ಸ್ಟಾರ್ಟ್ ಆಯಿತು ಎಲ್ಲ ರೆಡಿ ಮಾಡ್ಕೊಳ್ತಾವ್ರೆ ಊಟ ಮಾಡ್ಬೇಕೀಗ ಅವ ಆನಂದ ಕೊಡು ಹೇಳ್ತೇನೆ ಅಂದ ಇದು ಅಟ್ಟಲ್ಲಿ ಹಾಕ್ಬಿಡುವ ನಾನು ಇದ್ರ ಹಾಕ ನಾಲ್ಕು ಐದು ಬಚ್ಚಲ್ ಹಾಕ್ಬಿಡಿ ಮತ್ತೆ ಗಾಡಿಗೆ ತುಂಬ
ಇಲೆಕ್ಷನ್ ಬಂತಲ್ಲ ವೋಟ್ರಿಗೆ ಅದಕ್ಕೆ ಮೇ ಬಂತು ನಂಗೆ ಗೊತ್ತಿಲ್ಲ ನಾವು ತಿಂಬ ಕುಡಿಯೋರಲ್ಲ ನಾವು ಕುಡುದೆಲ್ಲ ಬಿಟ್ಟಾರ್ಯ ಕುಡುದೆಲ್ಲ ಬಿಟ್ಟು ಸುಮಾರು ಏನಾಯ್ತು ಮೊದಲು ಸಿಕ್ಕಾಪಟ್ಟಿ ಕುಡಿತೀವಿ ಅರಿವಂತೇನೋ ನನಗೆ ಗೊತ್ತಾಗೋದಿಲ್ಲ ಅವ್ನು ಸಾರು ಹಾಕೋದೊಂದು ವಿಡಿಯೋ ಮಾಡಿ ಬರೀ ಇದು ಲಿವರೇ ಜಾಸ್ತಿ ಇವರಲ್ವಾ ಎಲ್ಲದು ಹಂಗೆ ಕಾಣ್ತದ್ಯಾ ಬಂದದ್ಯಾ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು ಈಗ ಎಲ್ಲ ಹೊರಡೋಕೆ ರೆಡಿ ಆಗಾರೆ ಈಗ ಹೊರಡ್ತ್ರಿ ಈಗ ಪಾತ್ರ ತಗೊಂಡ್ರು ಅರ್ಧ ಮರ ತೊಳ್ಕೊಂಡ್ರೆ ಈಗ ಹೊರಟ್ರಿ ಈಗ ಕಾರೋಟ ಮುಗೀತು ನಮ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾರೋಟ ಮುಗೀತು ನಾವು